ದೇಶ ಮತ್ತೆ 1991ರ ಭೀಕರ ಆರ್ಥಿಕ ಬಿಕ್ಕಟ್ಟು ಎದುರಿಸಲಿದೆಯೇ? ಚಿನ್ನ ಭಾರತದಲ್ಲಿ ಕೇವಲ ಅಮೂಲ್ಯ ಲೋಹವಲ್ಲ, ಅದು ಕೌಟುಂಬಿಕ ಗೌರವದ ಸಂಕೇತ, ಭದ್ರತೆಯ ಸಂಕೇತ, ಕಷ್ಟಕಾಲದಲ್ಲಿ ನೆರವಾಗುವ ವಿಶ್ವಾಸಾರ್ಹ ಸಂಪತ್ತು ಎಂದೇ ಪರಿಗಣಿಸಲಾಗಿದೆ. ಅಂತಹ ಚಿನ್ನವನ್ನ ಸರ್ಕಾರ ದೇಶದಿಂದ ರಹಸ್ಯವಾಗಿ ಹೊರದೇಶಗಳಿಗೆ ಸಾಗಿಸಿತ್ತು ಅಂದರೆ ಜನರು ನಂಬ್ತಾರಾ? ಹೌದು, ನಂಬಲೇಬೇಕು. 1991ರಲ್ಲಿ ಇದು ನಡೆದು ಹೋಗಿದೆ. ಅಷ್ಟಕ್ಕೂ ನಮ್ಮ ದೇಶ ಚಿನ್ನವನ್ನ ಯಾಕೆ ಬೇರೆ ದೇಶಗಳಿಗೆ ಸಾಗಿಸಬೇಕಾಯಿತು? ಎಷ್ಟು ಟನ್ ಚಿನ್ನವನ್ನ ಹೊರದೇಶಗಳಿಗೆ ರವಾನಿಸಿತ್ತು? ಬನ್ನಿ ಈ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. 1991ರಲ್ಲಿ ದೇಶ ದಿವಾಳಿ ಸ್ಥಿತಿ ತಲುಪುವುದನ್ನು ತಪ್ಪಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಚಿನ್ನವನ್ನ ಬ್ರಿಟನ್ಗೆ ಸಾಗಿಸಿತು. ಸುಮಾರು 46,910 kg ಚಿನ್ನವನ್ನ ಅತ್ಯಂತ ರಹಸ್ಯವಾಗಿ ಸಾಗಿಸಲಾಯಿತು. ಪ್ರತಿಯಾಗಿ $405 ಮಿಲಿಯನ್ ತುರ್ತು ಸಾಲ ಸಂಗ್ರಹವಾಯಿತು. ಭಾರತದ ಆರ್ಥಿಕ ಇತಿಹಾಸದಲ್ಲೇ ಇದೊಂದು ಮಹತ್ವದ ತಿರುವು. ಈ ಘಟನೆಯ ನಂತರ ದೇಶದಲ್ಲಿ ಆರ್ಥಿಕ ಸುಧಾರಣೆಗಳಿಗೆ ದಾರಿ ಮಾಡಿಕೊಟ್ಟಿತ್ತು. ಸಾಲ ನೀಡಲು ನಿರಾಕರಿಸಿದ ವಿದೇಶಿ ಬ್ಯಾಂಕ್ಗಳು. 1980ರ ದಶಕದ ಅಂತ್ಯದಿಂದ 1990ರ ದಶಕದ ಆರಂಭದವರೆಗೆ ಭಾರತ ತೀವ್ರ ವಿದೇಶಿ ವಿನಿಮಯ ಬಿಕ್ಕಟ್ಟನ್ನು ಎದುರಿಸಿತು. 1991ರ ಕೊಲ್ಲಿ ಯುದ್ಧದ ಕಾರಣದಿಂದ ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆಗಳಲ್ಲಿ ತೀವ್ರ ಏರಿಕೆಗೆ ಕಾರಣವಾಯಿತು. ಇದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಿತು. ಕೊಲ್ಲಿ ದೇಶಗಳಲ್ಲಿ ಕೆಲಸ ಮಾಡುವ ಭಾರತೀಯರು ಮನೆಗೆ ಕಳುಹಿಸುವ ಹಣವೂ ಗಮನಾರ್ಹವಾಗಿ ಕುಸಿದು ಹೋಯಿತು. ಪರಿಣಾಮವಾಗಿ ಭಾರತದ ವಿದೇಶಿ ವಿನಿಮಯ ಸಂಗ್ರಹ ವೇಗವಾಗಿ ಕುಸಿದು ಹೋಯಿತು. 1991ರ ಮೇ ತಿಂಗಳ ಹೊತ್ತಿಗೆ ಕೇವಲ 1 ವಾರದ ಆಮದು ಸರಿದೂಗಿಸಲು ಸಾಕಷ್ಟು ಡಾಲರ್ಗಳು ಮಾತ್ರ ಉಳಿದಿದ್ವು. ಈ ಪರಿಸ್ಥಿತಿಯನ್ನು ಗಮನಿಸಿದ ಅಂತಾರಾಷ್ಟ್ರೀಯ ರೇಟಿಂಗ್ ಏಜೆನ್ಸಿಗಳು ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನು ಕಡಿಮೆಗೊಳಿಸಿದ್ವು. ಪರಿಣಾಮವಾಗಿ ವಿದೇಶಿ ಬ್ಯಾಂಕ್ಗಳು ಭಾರತಕ್ಕೆ ಹೊಸ ಸಾಲ ನೀಡೋಕೆ ನಿರಾಕರಿಸಿದ್ವು. ದೇಶ ಗಂಭೀರ ಆರ್ಥಿಕ ಬಿಕ್ಕಟ್ಟಿನ ಅಂಚಿಗೆ ತಲುಪಿತು. ಒಂದು ದಿಟ್ಟ ನಿರ್ಧಾರ. ದೇಶವು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿದ್ದಾಗ ಆಗಿನ ಉಸ್ತುವಾರಿ ಪ್ರಧಾನಿ ಚಂದ್ರಶೇಖರ್ ಅವರ ಸರ್ಕಾರ RBI ಗವರ್ನರ್ ಎಸ್ ವೆಂಕಟರಮಣನ್ ನೇತೃತ್ವದಲ್ಲಿ ದಿಟ್ಟ ನಿರ್ಧಾರವೊಂದನ್ನು ತೆಗೆದುಕೊಂಡರು. ಭಾರತದ ಪ್ರತಿಷ್ಠೆಗಿಂತ ದೇಶ ಆರ್ಥಿಕವಾಗಿ ದಿವಾಳಿ ತಲುಪುವುದನ್ನು ತಪ್ಪಿಸೋದು ತುರ್ತು ಅಗತ್ಯವೆಂದು ಭಾವಿಸಿದ ಸರ್ಕಾರ ರಿಸರ್ವ್ ಬ್ಯಾಂಕ್ ಹೊಂದಿರುವ ಚಿನ್ನದ ದಾಸ್ತಾನುವನ್ನು ಒತ್ತೆ ಇಡೋಕೆ ನಿರ್ಣಯಿಸಿತು. ಈ ಪ್ರಕ್ರಿಯೆಯನ್ನು 2 ಹಂತಗಳಲ್ಲಿ ಜಾರಿಗೆ ತರಲಾಯಿತು. ಮೊದಲ ಹಂತದಲ್ಲಿ 1991 ಮೇ ತಿಂಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ 20 ಟನ್ ಚಿನ್ನವನ್ನು ಸ್ವಿಟ್ಜರ್ಲ್ಯಾಂಡಿನ ಬ್ಯಾಂಕ್ನಲ್ಲಿ ಒತ್ತೆ ಇಟ್ಟು ಸುಮಾರು $215 ಮಿಲಿಯನ್ ವಿದೇಶಿ ವಿನಿಮಯವನ್ನು ಸಂಗ್ರಹಿಸಲಾಯಿತು. ಆದರೂ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ಎರಡನೇ ಹಂತದಲ್ಲಿ 1991 ಜುಲೈನಲ್ಲಿ RBI ತನ್ನ ಸ್ವಂತ ಚಿನ್ನದ ಮೀಸಲಿನಿಂದ 46.91 ಟನ್ ಚಿನ್ನವನ್ನು ಬ್ಯಾಂಕ್ ಆಫ್ ಇಂಗ್ಲೆಂಡ್ಗೆ ರಹಸ್ಯವಾಗಿ ವರ್ಗಾಯಿಸಿ ತುರ್ತು ಸಾಲವನ್ನು ಪಡೆದುಕೊಂಡಿತು. ರಹಸ್ಯ ವರ್ಗಾವಣೆ. 1991ರ ಜುಲೈ 4ರಂದು ಚಿನ್ನ ಸಾಗಾಣಿಕೆಯ ವಿಮಾನ ಮುಂಬೈನ ಸಾಂತಾಕ್ರೂಜ್ ವಿಮಾನ ನಿಲ್ದಾಣದಿಂದ ಹೊರಟಿತ್ತು. RBI ಗೋದಾಮುಗಳಿಂದ ವಿಶೇಷ ಭದ್ರತೆಯ ನಡುವೆ ಭಾರೀ ಟ್ರಕ್ಗಳಲ್ಲಿ ವಿಮಾನ ನಿಲ್ದಾಣಕ್ಕೆ ಚಿನ್ನವನ್ನು ಸಾಗಿಸಲಾಯಿತು. ಅತ್ಯಂತ ಗೌಪ್ಯವಾಗಿ ಈ ಕಾರ್ಯಾಚರಣೆ ನಡೆಸಲು ಕಸ್ಟಮ್ಸ್ ನಿಯಮಗಳಲ್ಲಿ ವಿಶೇಷ ವಿನಾಯಿತಿಯನ್ನು ಸಹ ಪಡೆಯಲಾಯಿತು. ಇನ್ನು ಸಶಸ್ತ್ರ ಭದ್ರತಾ ಪಡೆಗಳ ಮೇಲ್ವಿಚಾರಣೆಯಲ್ಲಿ ಚಿನ್ನವನ್ನು ಸರಕು ವಿಮಾನಗಳಲ್ಲಿ ತುಂಬಿಸಿ ವಿದೇಶಕ್ಕೆ ಕಳುಹಿಸಲಾಯಿತು. ಆದರೆ ಈ ರಹಸ್ಯ ಕಾರ್ಯಾಚರಣೆ ಹೆಚ್ಚು ಕಾಲ ಜನರಿಂದ ಮರೆಮಾಚೋಕೆ ಸಾಧ್ಯವಾಗಲಿಲ್ಲ. 1991 ಜುಲೈ 8ರಂದು ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಕರ್ತ ಶಂಕರ್ ಅಯ್ಯರ್ ಈ ಸುದ್ದಿಯನ್ನು ಪ್ರಮುಖ ಶೀರ್ಷಿಕೆಯಾಗಿ ಪ್ರಕಟಿಸಿದರು. ಇದು ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿಸಿತು. ಭಾರತ ತನ್ನ ಚಿನ್ನವನ್ನು ವಿದೇಶಕ್ಕೆ ಕಳುಹಿಸುವ ಪರಿಸ್ಥಿತಿ ಬಂದಿದೆ ಎಂಬ ಸುದ್ದಿ ಜನರನ್ನು ಬೆಚ್ಚಿ ಬೀಳಿಸಿತು. ಆ ನಿರ್ಣಯದಿಂದ ಆರ್ಥಿಕತೆಗೆ ಹೊಸ ದಿಕ್ಕು.
ಆ ಸಮಯದಲ್ಲಿ ದೇಶವನ್ನು ಆರ್ಥಿಕ ಕುಸಿತದಿಂದ ರಕ್ಷಿಸಿದ ಈ ಕಠಿಣ ನಿರ್ಧಾರ ನಂತರ ಭಾರತೀಯ ಆರ್ಥಿಕತೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಿಗೆ ಅಡಿಪಾಯ ಹಾಕಿತು. ಆ ನಂತರ ಅಧಿಕಾರಕ್ಕೆ ಬಂದ ಪಿ.ವಿ. ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಪ್ರಸಿದ್ಧ ಆರ್ಥಿಕ ತಜ್ಞರಾಗಿದ್ದ ಹಣಕಾಸು ಸಚಿವ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ದೇಶದ ಆರ್ಥಿಕತೆಯನ್ನು ಸರಳಗೊಳಿಸಿತು. ಐತಿಹಾಸಿಕ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದಿತು. ವಿದೇಶಿ ಹೂಡಿಕೆಗೆ ಅನುಮತಿ, ಮಾರುಕಟ್ಟೆ ಆಧಾರಿತ ನೀತಿಗಳ ಪರಿಚಯಿಸುವ ಕ್ರಮಗಳೊಂದಿಗೆ ಭಾರತೀಯ ಆರ್ಥಿಕತೆ ಹೊಸ ದಿಕ್ಕನ್ನು ಪಡೆದುಕೊಂಡಿತು. ಆ ಕಾಲದಲ್ಲಿ ದೇಶದ ಚಿನ್ನವನ್ನ ವಿದೇಶಕ್ಕೆ ಕಳುಹಿಸುವುದು ಅಂದರೆ ಅವಮಾನಕರ ಅಂತ ಅನೇಕರು ಭಾವಿಸಿದ್ರು. ಆ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಭಾರತ ತನ್ನ ಅಂತಾರಾಷ್ಟ್ರೀಯ ಸಾಲಗಳನ್ನು ಪಾವತಿಸೋಕೆ ಸಾಧ್ಯವಾಗದ ಪರಿಸ್ಥಿತಿಗೆ ತಲುಪ್ತಾ ಇತ್ತು ಅಂತ ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟರು. ಆ ದಿನ ಕೈಗೊಂಡ ರಹಸ್ಯ ಚಿನ್ನದ ಕಾರ್ಯಾಚರಣೆ ಇಂದಿನ ಭಾರತೀಯ ಆರ್ಥಿಕ ಪ್ರಗತಿಯಲ್ಲಿ ಪ್ರಮುಖ ತಿರುವು ಎಂದೇ ಹೇಳಲಾಗುತ್ತೆ. ಮೋದಿ ಕರೆ. 1991ರಲ್ಲಿ ನಡೆದ ಕೊಲ್ಲಿ ಯುದ್ಧದಿಂದಾಗಿ ಭಾರತ ತೀವ್ರ ವಿದೇಶಿ ವಿನಿಮಯದ ಬಿಕ್ಕಟ್ಟನ್ನು ಎದುರಿಸಿದಂತೆಯೇ ಪ್ರಸ್ತುತ 2026ರಲ್ಲಿ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಅಮೆರಿಕ, ಇಸ್ರೇಲ್, ಇರಾನ್ ಘರ್ಷಣೆಗಳು ತೈಲ ಬೆಲೆಗಳನ್ನು ಹೆಚ್ಚಿಸುವ ಮೂಲಕ ಮತ್ತೆ ಭಾರತೀಯ ಆರ್ಥಿಕತೆಯ ಮೇಲೆ ಒತ್ತಡ ಹೇರ್ತಿವೆ. 2025-26ರ ಹಣಕಾಸು ವರ್ಷದಲ್ಲಿ ಭಾರತ ಸುಮಾರು $72 ಬಿಲಿಯನ್ ಮೌಲ್ಯದ ಚಿನ್ನದ ಆಮದನ್ನು ಮಾಡಿಕೊಂಡಿದ್ದು ವಿದೇಶಿ ವಿನಿಮಯದ ಮೇಲೆ ಮತ್ತಷ್ಟು ಒತ್ತಡ ಹೇರ್ತಿದೆ. ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಜನರು ಅನಗತ್ಯವಾಗಿ ಚಿನ್ನವನ್ನು ಖರೀದಿ ಮಾಡಬಾರದು, ಇಂಧನ ಬಳಕೆಯಲ್ಲಿ ಮಿತವ್ಯಯದಿಂದ ಇರಬೇಕು ಅಂತ ಮನವಿ ಮಾಡಿದ್ದಾರೆ. ಆದ್ದರಿಂದ ದೇಶದ ನಾಗರಿಕರೇ 1991ರ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ ಪ್ರಸ್ತುತ ಪೀಳಿಗೆ ಆರ್ಥಿಕ ಶಿಸ್ತಿನಿಂದ ವರ್ತಿಸಿದರೆ ಮಾತ್ರ ದೇಶದ ಭವಿಷ್ಯ ಉತ್ತಮವಾಗಿರುತ್ತೆ ಅಂತ ತಜ್ಞರು ಹೇಳ್ತಾರೆ. ಎನಿವೆ, ಪ್ರಧಾನಿಯವರ ಸಲಹೆಯನ್ನು ಪಾಲಿಸಿದರೆ ಎಲ್ಲರಿಗೂ ಒಳ್ಳೆಯದು. ನಾವೆಲ್ಲರೂ ಉಳಿತಾಯದ ಮಾರ್ಗವನ್ನು ಅನುಸರಿಸೋಣ. ರಾಜಕಾರಣಿಗಳು ಮೊದಲು ಈ ಸಲಹೆ ಪಾಲಿಸಿದರೆ ದೇಶದ ಹಿತದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು.